ಇಡೀ ಭಾರತ ದೇಶದಲ್ಲಿ ಗೋರ್ಸಿಕ್ವಾಡಿ ಗೋರ್ಷನ ಸಂಘಟನೆ ಇದೆ. ಭಾರತ ದೇಶವನ್ನು ಬಿಟ್ಟು ಹೊರ ದೇಶದಲ್ಲಿ ಕೂಡ ನಮ್ಮ ಗೋರ್ಸಿಕ್ವಾಡಿ ಸಾಮಾಜಿಕ ಚಳವಳಿ ಕೆಲಸ ಮಾಡ್ತಾಯಿದೆ. ಮುಂದಿನ ತಿಂಗಳ ಜೂನ್ 9ನೇ ತಾರೀಕು 11 ಗಂಟೆಗೆ ಬಂಜಾರಾ ಭವನ್ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ SLC, PUC, ಡಿಗ್ರಿ, NA ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ 75% ಜಾಸ್ತಿ ಮಾರ್ಕ್ಸ್ ಯಾರು ತೊಗೊಂಡಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಅವರು ತಾಯಿ ತಂದೆಯವರಿಗೆ ಕೂಡ ನಾವು ಸನ್ಮಾನ ಮಾಡ್ತಾಯಿದ್ದೇವೆ. ಇದರ ಜೊತೆನೇ JEE, NEET, SET, ಆಮೇಲೆ KSET, PhD, KAS ಅಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಶ್ವೇತಾ ಮೋಹನ್ ರಾಠೋಡ, ಬಸವ ಕಲ್ಯಾಣ ತಾಲೂಕು ಚಿಕ್ಕನಗಾಂವ್ ತಾಂಡ, ಅವರು UPSCಯಲ್ಲಿ 492 ರ್ಯಾಂಕ್ ಬಂದಿದ್ದಾರೆ. 492 UPSC ಪರೀಕ್ಷೆಯಲ್ಲಿ ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ವಿತ್ ಅವ್ರ ಪೇರೆಂಟ್ಸ್ಗಳ ಜೊತೆಗೇ ಸನ್ಮಾನ ಮಾಡ್ತಾಯಿದ್ದೇವೆ. ಆಮೇಲೆ ಹುಡುಗರನ್ನು ಉದ್ದೇಶಿಸಿ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಯಾಕಂದರೆ ಇವತ್ತಿನ ದಿವಸ ಎಲ್ಲರೂ ಬರೀ ಮೆಡಿಕಲ್, ಇಂಜಿನಿಯರಿಂಗ್, ಕೆಲವೊಬ್ಬರು ಡಿಗ್ರಿ ಇದನ್ನೇ ಮಾಡ್ತಾಯಿದ್ದಾರೆ. ಬಟ್ UPSC, KAS, ಆಮೇಲೆ IPS, IFS ಸಾಕಷ್ಟು ಎಕ್ಸಾಮ್ಗಳಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಬಟ್ ಈ ದಾರಿಗೆ ಜಾಸ್ತಿ ಹುಡುಗರು ಬರ್ತಾಯಿಲ್ಲ ನಮ್ಮ ಸಮಾಜ ಹುಡುಗರು. ಬಟ್ ಅದರ ಬಗ್ಗೆ ತಿಳುವಳಿಕೆ ಹೇಳೋದು, ಈ ಭಾಳಷ್ಟು ದಾರಿಗಳು ಇದೆ. ಡಿಗ್ರಿಯನ್ನು ಬಿಟ್ಟು ಇಂಜಿನಿಯರಿಂಗ್, ಮೆಡಿಕಲ್, NA ಡಿಗ್ರಿ, ಸ್ನಾತಕೋತ್ತರ ಪದವಿಯನ್ನು ಬಿಟ್ಟು ಬೇರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರೆದು ದೊಡ್ಡ ಅಧಿಕಾರಿಗಳು ಆಗ್ಬೋದು. ಬೇರೆ ಭಾಳಷ್ಟು ದಾರಿಗಳು ಇದೆ. ಇದರ ಬಗ್ಗೆ ನಾವು ಆ ಕಾರ್ಯಕ್ರಮದಲ್ಲಿ ಮನವರಿಕೆ ಮಾಡ್ತಾಯಿದ್ದೀವಿ ಹುಡುಗರಿಗೆ ನಾವು.